ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಉಪ್ಪಟಳ ಇನ್ನೂ ಕೂಡ ನಿಂತಿಲ್ಲ. ಈ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ತಂದೆ ತಾಯಿಯನ್ನ ಬಿಟ್ಟು ಮಗ ಮನೆ ಬಿಟ್ಟು ಹೋಗಿದ್ದಾನೆ. ಇಷ್ಟೆಲ್ಲ ಆದ್ರೂ ನೋಡಿ ಪ್ರತಿನಿತ್ಯ ಮೈಕ್ರೋ ಫೈನಾನ್ಸ್ ಟಾರ್ಚರ್ ವಿರುದ್ಧ ಜೀವಗಳು ಹೋಗ್ತಾ ಇದ್ದಾವೆ. ಮೀಡಿಯಾ ಪ್ರತಿನಿತ್ಯ ಇದ್ರ ಬಗ್ಗೆ ಸ್ಟೋರಿ ಕೊಡ್ತಾ ಇದೆ. ಮತ್ತೆ ಇವತ್ತು ಕೂಡ ಅಂಥದ್ದೇ ಸ್ಟೋರಿ. ಬೆಳಗ್ಗೆ ಈ ಹುಡುಗ ಬಂದು ತಂದೆ ತಾಯಿಗೆ ಹೇಳಿ ಅವರನ್ನ ಬಿಟ್ಟು ಹೋಗಿದ್ದಾನೆ. ಬೆಳಗ್ಗೆ ಈ ಸಾಲಗಾರರು ಬಂದು ಮನೇಲಿ ಕೂತ್ಕೋತಾರೆ, ಫೈನಾನ್ಸ್ ಸಿಬ್ಬಂದಿ ಬಂದು ಮನೇಲಿ ಕೂತ್ಕೋತಾರೆ. ಸೊ ಇವ್ರಿಗೆ ಹಳ್ಳಿನಲ್ಲಿ ಬದುಕೋರಿಗೆ ಬಹಳ ಕಷ್ಟ ಆಗುತ್ತೆ. ಇದೆಲ್ಲ ಹಾವೇರಿ ಜಿಲ್ಲೆ ಹಾನಗಲ್ನ ಅಕ್ಕಿಹೊಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ನಾವು ಬಡವರ ಹೊಟ್ಟೆ ಪಾಡಿ ದುಡ್ಕೊಂಡ್ ತಿನ್ನಕ್ ಬಂದೇವಿ. ನಮ್ಗೆ ಎಷ್ಟು ಹರಾಸ್ಮೆಂಟ್ ಮಾಡಂತಾರ ಅಂತಂದ್ರೆ ಲೋನ್ ಈ ಕೊಟ್ಟಿ ಅಂತ ಕೇಳಂತಾರ. ಹೌದ್ರಿ, ಲೋನ್ ಕೊಟ್ಟಾರ ಪಾಪ. ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕ್ರಿ. ಒಂದೊಂದು ತಿಂಗಳು ಇರ್ತಾವ, ಒಂದೊಂದು ತಿಂಗಳು ಇರಲ್ರಿ ಸರ್. ಅವ್ರು ಕಟ್ಟಿಸ್ರಿ ಇಬ್ಬರು ಹೇಳಿ ಸರ್. ನಾ ಹೆಂಗ್ ಕಟ್ಟಿಸ್ಲಿ ರೀ? ಅಲ್ರಿ ನಾವು ಗುಂಪ್ ಮೀಟಿಂಗ್ ಮಾಡಿ ಲೋನ್ ಕೊಟ್ಟಿಲ್ಲ. ಅಲ್ರಿ ಹೌದ್ರಿ, ನಾ ಏನ್ ಹೇಳೇನ್ರಿ ಅವತ್ತಾದ್ರೂ ನಾ ಹೇಳೇನ್ ಸರ್. ನಂದು ಏನೈತೆ ನಾ ಕಟ್ಟೇನ್ರಿಪ್ಪ. ಅವ್ರಿ ಅವತ್ತಂತಲ್ಲ ಸೇರ್ಸ್ತಾರ ನೀವು. ಯಾರ್ರಿ ನೀವು ಸೇರ್ಸ್ತಾರ? ರಾವಲ್ರಿ ಕಟ್ಟ್ಯಾರ್ರಿ. ಜನರಲಿ ಮಾತಾಡನ್ರಿ. ಈಗ ಪರಿಸ್ಥಿತಿ ನಿಮ್ ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಉಪ್ಪಟಳ ಇನ್ನೂ ಕೂಡ ನಿಂತಿಲ್ಲ. ಈ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ತಂದೆ ತಾಯಿಯನ್ನ ಬಿಟ್ಟು ಮಗ ಮನೆ ಬಿಟ್ಟು ಹೋಗಿದ್ದಾನೆ. ಇಷ್ಟೆಲ್ಲ ಆದ್ರೂ ನೋಡಿ ಪ್ರತಿನಿತ್ಯ ಮೈಕ್ರೋ ಫೈನಾನ್ಸ್ ಟಾರ್ಚರ್ ವಿರುದ್ಧ ಜೀವಗಳು ಹೋಗ್ತಾ ಇದ್ದಾವೆ. ಮೀಡಿಯಾ ಪ್ರತಿನಿತ್ಯ ಇದ್ರ ಬಗ್ಗೆ ಸ್ಟೋರಿ ಕೊಡ್ತಾ ಇದೆ. ಮತ್ತೆ ಇವತ್ತು ಕೂಡ ಅಂಥದ್ದೇ ಸ್ಟೋರಿ. ಬೆಳಗ್ಗೆ ಈ ಹುಡುಗ ಬಂದು ತಂದೆ ತಾಯಿಗೆ ಹೇಳಿ ಅವರನ್ನ ಬಿಟ್ಟು ಹೋಗಿದ್ದಾನೆ. ಬೆಳಗ್ಗೆ ಈ ಸಾಲಗಾರರು ಬಂದು ಮನೇಲಿ ಕೂತ್ಕೋತಾರೆ, ಫೈನಾನ್ಸ್ ಸಿಬ್ಬಂದಿ ಬಂದು ಮನೇಲಿ ಕೂತ್ಕೋತಾರೆ. ಸೊ ಇವ್ರಿಗೆ ಹಳ್ಳಿನಲ್ಲಿ ಬದುಕೋರಿಗೆ ಬಹಳ ಕಷ್ಟ ಆಗುತ್ತೆ. ಇದೆಲ್ಲ ಹಾವೇರಿ ಜಿಲ್ಲೆ ಹಾನಗಲ್ನ ಅಕ್ಕಿಹೊಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ನಾವು ಬಡವರ ಹೊಟ್ಟೆ ಪಾಡಿ ದುಡ್ಕೊಂಡ್ ತಿನ್ನಕ್ ಬಂದೇವಿ. ನಮ್ಗೆ ಎಷ್ಟು ಹರಾಸ್ಮೆಂಟ್ ಮಾಡಂತಾರ ಅಂತಂದ್ರೆ ಲೋನ್ ಈ ಕೊಟ್ಟಿ ಅಂತ ಕೇಳಂತಾರ. ಹೌದ್ರಿ, ಲೋನ್ ಕೊಟ್ಟಾರ ಪಾಪ. ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕ್ರಿ. ಒಂದೊಂದು ತಿಂಗಳು ಇರ್ತಾವ, ಒಂದೊಂದು ತಿಂಗಳು ಇರಲ್ರಿ ಸರ್. ಅವ್ರು ಕಟ್ಟಿಸ್ರಿ ಇಬ್ಬರು ಹೇಳಿ ಸರ್. ನಾ ಹೆಂಗ್ ಕಟ್ಟಿಸ್ಲಿ ರೀ? ಅಲ್ರಿ ನಾವು ಗುಂಪ್ ಮೀಟಿಂಗ್ ಮಾಡಿ ಲೋನ್ ಕೊಟ್ಟಿಲ್ಲ. ಅಲ್ರಿ ಹೌದ್ರಿ, ನಾ ಏನ್ ಹೇಳೇನ್ರಿ ಅವತ್ತಾದ್ರೂ ನಾ ಹೇಳೇನ್ ಸರ್. ನಂದು ಏನೈತೆ ನಾ ಕಟ್ಟೇನ್ರಿಪ್ಪ. ಅವತ್ತಂತಲ್ಲ ಸೇರ್ಸ್ತಾರ ನೀವು. ಯಾರ್ರಿ ನೀವು ಸೇರ್ಸ್ತಾರ? ರಾವಲ್ರಿ ಕಟ್ಟ್ಯಾರ್ರಿ. ಜನರಲಿ ಮಾತಾಡನ್ರಿ. ಈಗ ಪರಿಸ್ಥಿತಿ ನಿಮ್ ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಉಪ್ಪಟಳ ಇನ್ನೂ ಕೂಡ ನಿಂತಿಲ್ಲ. ಈ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ತಂದೆ ತಾಯಿಯನ್ನ ಬಿಟ್ಟು ಮಗ ಮನೆ ಬಿಟ್ಟು ಹೋಗಿದ್ದಾನೆ. ಇಷ್ಟೆಲ್ಲ ಆದ್ರೂ ನೋಡಿ ಪ್ರತಿನಿತ್ಯ ಮೈಕ್ರೋ ಫೈನಾನ್ಸ್ ಟಾರ್ಚರ್ ವಿರುದ್ಧ ಜೀವಗಳು ಹೋಗ್ತಾ ಇದ್ದಾವೆ. ಮೀಡಿಯಾ ಪ್ರತಿನಿತ್ಯ ಇದ್ರ ಬಗ್ಗೆ ಸ್ಟೋರಿ ಕೊಡ್ತಾ ಇದೆ. ಮತ್ತೆ ಇವತ್ತು ಕೂಡ ಅಂಥದ್ದೇ ಸ್ಟೋರಿ. ಬೆಳಗ್ಗೆ ಈ ಹುಡುಗ ಬಂದು ತಂದೆ ತಾಯಿಗೆ ಹೇಳಿ ಅವರನ್ನ ಬಿಟ್ಟು ಹೋಗಿದ್ದಾನೆ. ಬೆಳಗ್ಗೆ ಈ ಸಾಲಗಾರರು ಬಂದು ಮನೇಲಿ ಕೂತ್ಕೋತಾರೆ, ಫೈನಾನ್ಸ್ ಸಿಬ್ಬಂದಿ ಬಂದು ಮನೇಲಿ ಕೂತ್ಕೋತಾರೆ. ಸೊ ಇವ್ರಿಗೆ ಹಳ್ಳಿನಲ್ಲಿ ಬದುಕೋರಿಗೆ ಬಹಳ ಕಷ್ಟ ಆಗುತ್ತೆ. ಇದೆಲ್ಲ ಹಾವೇರಿ ಜಿಲ್ಲೆ ಹಾನಗಲ್ನ ಅಕ್ಕಿಹೊಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ನಾವು ಬಡವರ ಹೊಟ್ಟೆ ಪಾಡಿ ದುಡ್ಕೊಂಡ್ ತಿನ್ನಕ್ ಬಂದೇವಿ. ನಮ್ಗೆ ಎಷ್ಟು ಹರಾಸ್ಮೆಂಟ್ ಮಾಡಂತಾರ ಅಂತಂದ್ರೆ ಲೋನ್ ಈ ಕೊಟ್ಟಿ ಅಂತ ಕೇಳಂತಾರ. ಹೌದ್ರಿ, ಲೋನ್ ಕೊಟ್ಟಾರ ಪಾಪ. ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕ್ರಿ. ಒಂದೊಂದು ತಿಂಗಳು ಇರ್ತಾವ, ಒಂದೊಂದು ತಿಂಗಳು ಇರಲ್ರಿ ಸರ್. ಅವ್ರು ಕಟ್ಟಿಸ್ರಿ ಇಬ್ಬರು ಹೇಳಿ ಸರ್. ನಾ ಹೆಂಗ್ ಕಟ್ಟಿಸ್ಲಿ ರೀ? ಅಲ್ರಿ ನಾವು ಗುಂಪ್ ಮೀಟಿಂಗ್ ಮಾಡಿ ಲೋನ್ ಕೊಟ್ಟಿಲ್ಲ. ಅಲ್ರಿ ಹೌದ್ರಿ, ನಾ ಏನ್ ಹೇಳೇನ್ರಿ ಅವತ್ತಾದ್ರೂ ನಾ ಹೇಳೇನ್ ಸರ್. ನಂದು ಏನೈತೆ ನಾ ಕಟ್ಟೇನ್ರಿಪ್ಪ. ಅವತ್ತಂತಲ್ಲ ಸೇರ್ಸ್ತಾರ ನೀವು. ಯಾರ್ರಿ ನೀವು ಸೇರ್ಸ್ತಾರ? ರಾವಲ್ರಿ ಕಟ್ಟ್ಯಾರ್ರಿ. ಜನರಲಿ ಮಾತಾಡನ್ರಿ. ಈಗ ಪರಿಸ್ಥಿತಿ ನಿಮ್ ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಉಪ್ಪಟಳ ಇನ್ನೂ ಕೂಡ ನಿಂತಿಲ್ಲ. ಈ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ತಂದೆ ತಾಯಿಯನ್ನ ಬಿಟ್ಟು ಮಗ ಮನೆ ಬಿಟ್ಟು ಹೋಗಿದ್ದಾನೆ. ಇಷ್ಟೆಲ್ಲ ಆದ್ರೂ ನೋಡಿ ಪ್ರತಿನಿತ್ಯ ಮೈಕ್ರೋ ಫೈನಾನ್ಸ್ ಟಾರ್ಚರ್ ವಿರುದ್ಧ ಜೀವಗಳು ಹೋಗ್ತಾ ಇದ್ದಾವೆ. ಮೀಡಿಯಾ ಪ್ರತಿನಿತ್ಯ ಇದ್ರ ಬಗ್ಗೆ ಸ್ಟೋರಿ ಕೊಡ್ತಾ ಇದೆ. ಮತ್ತೆ ಇವತ್ತು ಕೂಡ ಅಂಥದ್ದೇ ಸ್ಟೋರಿ. ಬೆಳಗ್ಗೆ ಈ ಹುಡುಗ ಬಂದು ತಂದೆ ತಾಯಿಗೆ ಹೇಳಿ ಅವರನ್ನ ಬಿಟ್ಟು ಹೋಗಿದ್ದಾನೆ. ಬೆಳಗ್ಗೆ ಈ ಸಾಲಗಾರರು ಬಂದು ಮನೇಲಿ ಕೂತ್ಕೋತಾರೆ, ಫೈನಾನ್ಸ್ ಸಿಬ್ಬಂದಿ ಬಂದು ಮನೇಲಿ ಕೂತ್ಕೋತಾರೆ. ಸೊ ಇವ್ರಿಗೆ ಹಳ್ಳಿನಲ್ಲಿ ಬದುಕೋರಿಗೆ ಬಹಳ ಕಷ್ಟ ಆಗುತ್ತೆ. ಇದೆಲ್ಲ ಹಾವೇರಿ ಜಿಲ್ಲೆ ಹಾನಗಲ್ನ ಅಕ್ಕಿಹೊಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ನಾವು ಬಡವರ ಹೊಟ್ಟೆ ಪಾಡಿ ದುಡ್ಕೊಂಡ್ ತಿನ್ನಕ್ ಬಂದೇವಿ. ನಮ್ಗೆ ಎಷ್ಟು ಹರಾಸ್ಮೆಂಟ್ ಮಾಡಂತಾರ ಅಂತಂದ್ರೆ ಲೋನ್ ಈ ಕೊಟ್ಟಿ ಅಂತ ಕೇಳಂತಾರ. ಹೌದ್ರಿ, ಲೋನ್ ಕೊಟ್ಟಾರ ಪಾಪ. ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕ್ರಿ. ಒಂದೊಂದು ತಿಂಗಳು ಇರ್ತಾವ, ಒಂದೊಂದು ತಿಂಗಳು ಇರಲ್ರಿ ಸರ್. ಅವ್ರು ಕಟ್ಟಿಸ್ರಿ ಇಬ್ಬರು ಹೇಳಿ ಸರ್. ನಾ ಹೆಂಗ್ ಕಟ್ಟಿಸ್ಲಿ ರೀ? ಅಲ್ರಿ ನಾವು ಗುಂಪ್ ಮೀಟಿಂಗ್ ಮಾಡಿ ಲೋನ್ ಕೊಟ್ಟಿಲ್ಲ. ಅಲ್ರಿ ಹೌದ್ರಿ, ನಾ ಏನ್ ಹೇಳೇನ್ರಿ ಅವತ್ತಾದ್ರೂ ನಾ ಹೇಳೇನ್ ಸರ್. ನಂದು ಏನೈತೆ ನಾ ಕಟ್ಟೇನ್ರಿಪ್ಪ. ಅವತ್ತಂತಲ್ಲ ಸೇರ್ಸ್ತಾರ ನೀವು. ಯಾರ್ರಿ ನೀವು ಸೇರ್ಸ್ತಾರ? ರಾವಲ್ರಿ ಕಟ್ಟ್ಯಾರ್ರಿ. ಜನರಲಿ ಮಾತಾಡನ್ರಿ. ಈಗ ಪರಿಸ್ಥಿತಿ ನಿಮ್ ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಉಪ್ಪಟಳ ಇನ್ನೂ ಕೂಡ ನಿಂತಿಲ್ಲ. ಈ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ತಂದೆ ತಾಯಿಯನ್ನ ಬಿಟ್ಟು ಮಗ ಮನೆ ಬಿಟ್ಟು ಹೋಗಿದ್ದಾನೆ. ಇಷ್ಟೆಲ್ಲ ಆದ್ರೂ ನೋಡಿ ಪ್ರತಿನಿತ್ಯ ಮೈಕ್ರೋ ಫೈನಾನ್ಸ್ ಟಾರ್ಚರ್ ವಿರುದ್ಧ ಜೀವಗಳು ಹೋಗ್ತಾ ಇದ್ದಾವೆ. ಮೀಡಿಯಾ ಪ್ರತಿನಿತ್ಯ ಇದ್ರ ಬಗ್ಗೆ ಸ್ಟೋರಿ ಕೊಡ್ತಾ ಇದೆ. ಮತ್ತೆ ಇವತ್ತು ಕೂಡ ಅಂಥದ್ದೇ ಸ್ಟೋರಿ. ಬೆಳಗ್ಗೆ ಈ ಹುಡುಗ ಬಂದು
ತಂದೆ ತಾಯಿಗೆ ಹೇಳಿ ಅವರನ್ನ ಬಿಟ್ಟು ಹೋಗಿದ್ದಾನೆ. ಬೆಳಗ್ಗೆ ಈ ಸಾಲಗಾರರು ಬಂದು ಮನೇಲಿ ಕೂತ್ಕೋತಾರೆ, ಫೈನಾನ್ಸ್ ಸಿಬ್ಬಂದಿ ಬಂದು ಮನೇಲಿ ಕೂತ್ಕೋತಾರೆ. ಸೊ ಇವ್ರಿಗೆ ಹಳ್ಳಿನಲ್ಲಿ ಬದುಕೋರಿಗೆ ಬಹಳ ಕಷ್ಟ ಆಗುತ್ತೆ ಇದೆಲ್ಲ. ಹಾವೇರಿ ಜಿಲ್ಲೆ ಹಾನಗಲ್ನ ಅಕ್ಕಿಹೊಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ನಾವು ಬಡವರ ಹೊಟ್ಟಿಪಾಡಿ ದುಡ್ಕೊಂಡ್ ತಿನ್ನಕ್ ಬಂದೇವಿ. ನಮ್ಗೆ ಎಷ್ಟು ಹರಾಸ್ಮೆಂಟ್ ಮಾಡಂತಾರ ಅಂತಂದ್ರ ಲೋನ್ ಈ ಕೊಟ್ಟಿ ಅಂತ ಕೇಳಂತಾರ ಅವ್ರು. ಹೌದ್ರಿ, ಲೋನ್ ಕೊಟ್ಟಾರ ಪಾಪ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕ್ರಿ. ಒಂದೊಂದು ತಿಂಗಳು ಇರ್ತಾವ, ಒಂದೊಂದು ತಿಂಗಳು ಇರಲ್ರಿ ಸರ್. ಅವ್ರು ಕಟ್ಟಿಸ್ರಿ ಇಬ್ಬರು ಹೇಳಿ ಸರ್ ನಾ ಹೆಂಗ್ ಕಟ್ಟಿಸ್ಲಿ ರೀ? ಅಲ್ರಿ ನಾವು ಗುಂಪು ಮೀಟಿಂಗ್ ಮಾಡಿ ಲೋನ್ ಕೊಟ್ಟಿಲ್ಲ. ಅಲ್ರಿ ಹೌದ್ರಿ, ನಾ ಏನ್ ಹೇಳೇನ್ರಿ ಅವತ್ತಾದ್ರೂ ನಾ ಹೇಳೇನ್ ಸರ್, ನಂದು ಏನೈತೆ ನಾ ಕಟ್ಟೇನ್ರಿಪ್ಪ. ಅವ್ರಿ ಅವತ್ತಂತಲ್ಲ ಸೇರ್ಸ್ತಾರ ನೀವು ಯಾರ್ರಿ ನೀವು ಸೇರ್ಸ್ತಾರ ರಾವಲ್ರಿ ಕಟ್ಟ್ಯಾರ್ರಿ. ಜನರಲಿ ಮಾತಾಡನ್ರಿ. ಈಗ ಪರಿಸ್ಥಿತಿ ನಿಮ್ ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಉಪ್ಪಟಳ ಇನ್ನೂ ಕೂಡ ನಿಂತಿಲ್ಲ. ಈ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ತಂದೆ ತಾಯಿಯನ್ನ ಬಿಟ್ಟು ಮಗ ಮನೆ ಬಿಟ್ಟು ಹೋಗಿದ್ದಾನೆ. ಇಷ್ಟೆಲ್ಲ ಆದ್ರೂ ನೋಡಿ, ಪ್ರತಿನಿತ್ಯ ಮೈಕ್ರೋ ಫೈನಾನ್ಸ್ ಟಾರ್ಚರ್ ವಿರುದ್ಧ ಜೀವಗಳು ಹೋಗ್ತಾ ಇದ್ದಾವೆ. ಮೀಡಿಯಾ ಪ್ರತಿನಿತ್ಯ ಇದ್ರ ಬಗ್ಗೆ ಸ್ಟೋರಿ ಕೊಡ್ತಾ ಇದೆ. ಮತ್ತೆ ಇವತ್ತು ಕೂಡ ಅಂಥದ್ದೇ ಸ್ಟೋರಿ. ಬೆಳಗ್ಗೆ ಈ ಹುಡುಗ ಬಂದು ತಂದೆ ತಾಯಿಗೆ ಹೇಳಿ ಅವರನ್ನ ಬಿಟ್ಟು ಹೋಗಿದ್ದಾನೆ. ಬೆಳಗ್ಗೆ ಈ ಸಾಲಗಾರರು ಬಂದು ಮನೇಲಿ ಕೂತ್ಕೋತಾರೆ, ಫೈನಾನ್ಸ್ ಸಿಬ್ಬಂದಿ ಬಂದು ಮನೇಲಿ ಕೂತ್ಕೋತಾರೆ. ಸೊ ಇವ್ರಿಗೆ ಹಳ್ಳಿನಲ್ಲಿ ಬದುಕೋರಿಗೆ ಬಹಳ ಕಷ್ಟ ಆಗುತ್ತೆ ಇದೆಲ್ಲ. ಹಾವೇರಿ ಜಿಲ್ಲೆ ಹಾನಗಲ್ನ ಅಕ್ಕಿಹೊಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ನಾವು ಬಡವರ ಹೊಟ್ಟಿಪಾಡಿ ದುಡ್ಕೊಂಡ್ ತಿನ್ನಕ್ ಬಂದೇವಿ. ನಮ್ಗೆ ಎಷ್ಟು ಹರಾಸ್ಮೆಂಟ್ ಮಾಡಂತಾರ ಅಂತಂದ್ರ ಲೋನ್ ಈ ಕೊಟ್ಟಿ ಅಂತ ಕೇಳಂತಾರ ಅವ್ರು. ಹೌದ್ರಿ, ಲೋನ್ ಕೊಟ್ಟಾರ ಪಾಪ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕ್ರಿ. ಒಂದೊಂದು ತಿಂಗಳು ಇರ್ತಾವ, ಒಂದೊಂದು ತಿಂಗಳು ಇರಲ್ರಿ ಸರ್. ಅವ್ರು ಕಟ್ಟಿಸ್ರಿ ಇಬ್ಬರು ಹೇಳಿ ಸರ್ ನಾ ಹೆಂಗ್ ಕಟ್ಟಿಸ್ಲಿ ರೀ? ಅಲ್ರಿ ನಾವು ಗುಂಪು ಮೀಟಿಂಗ್ ಮಾಡಿ ಲೋನ್ ಕೊಟ್ಟಿಲ್ಲ. ಅಲ್ರಿ ಹೌದ್ರಿ, ನಾ ಏನ್ ಹೇಳೇನ್ರಿ ಅವತ್ತಾದ್ರೂ ನಾ ಹೇಳೇನ್ ಸರ್, ನಂದು ಏನೈತೆ ನಾ ಕಟ್ಟೇನ್ರಿಪ್ಪ. ಅವ್ರಿ ಅವತ್ತಂತಲ್ಲ ಸೇರ್ಸ್ತಾರ ನೀವು ಯಾರ್ರಿ ನೀವು ಸೇರ್ಸ್ತಾರ ರಾವಲ್ರಿ ಕಟ್ಟ್ಯಾರ್ರಿ. ಜನರಲಿ ಮಾತಾಡನ್ರಿ. ಈಗ ಪರಿಸ್ಥಿತಿ ನಿಮ್ ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಉಪ್ಪಟಳ ಇನ್ನೂ ಕೂಡ ನಿಂತಿಲ್ಲ. ಈ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ತಂದೆ ತಾಯಿಯನ್ನ ಬಿಟ್ಟು ಮಗ ಮನೆ ಬಿಟ್ಟು ಹೋಗಿದ್ದಾನೆ. ಇಷ್ಟೆಲ್ಲ ಆದ್ರೂ ನೋಡಿ, ಪ್ರತಿನಿತ್ಯ ಮೈಕ್ರೋ ಫೈನಾನ್ಸ್ ಟಾರ್ಚರ್ ವಿರುದ್ಧ ಜೀವಗಳು ಹೋಗ್ತಾ ಇದ್ದಾವೆ. ಮೀಡಿಯಾ ಪ್ರತಿನಿತ್ಯ ಇದ್ರ ಬಗ್ಗೆ ಸ್ಟೋರಿ ಕೊಡ್ತಾ ಇದೆ. ಮತ್ತೆ ಇವತ್ತು ಕೂಡ ಅಂಥದ್ದೇ ಸ್ಟೋರಿ. ಬೆಳಗ್ಗೆ ಈ ಹುಡುಗ ಬಂದು ತಂದೆ ತಾಯಿಗೆ ಹೇಳಿ ಅವರನ್ನ ಬಿಟ್ಟು ಹೋಗಿದ್ದಾನೆ. ಬೆಳಗ್ಗೆ ಈ ಸಾಲಗಾರರು ಬಂದು ಮನೇಲಿ ಕೂತ್ಕೋತಾರೆ, ಫೈನಾನ್ಸ್ ಸಿಬ್ಬಂದಿ ಬಂದು ಮನೇಲಿ ಕೂತ್ಕೋತಾರೆ. ಸೊ ಇವ್ರಿಗೆ ಹಳ್ಳಿನಲ್ಲಿ ಬದುಕೋರಿಗೆ ಬಹಳ ಕಷ್ಟ ಆಗುತ್ತೆ ಇದೆಲ್ಲ. ಹಾವೇರಿ ಜಿಲ್ಲೆ ಹಾನಗಲ್ನ ಅಕ್ಕಿಹೊಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ನಾವು ಬಡವರ ಹೊಟ್ಟಿಪಾಡಿ ದುಡ್ಕೊಂಡ್ ತಿನ್ನಕ್ ಬಂದೇವಿ. ನಮ್ಗೆ ಎಷ್ಟು ಹರಾಸ್ಮೆಂಟ್ ಮಾಡಂತಾರ ಅಂತಂದ್ರ ಲೋನ್ ಈ ಕೊಟ್ಟಿ ಅಂತ ಕೇಳಂತಾರ ಅವ್ರು. ಹೌದ್ರಿ, ಲೋನ್ ಕೊಟ್ಟಾರ ಪಾಪ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕ್ರಿ. ಒಂದೊಂದು ತಿಂಗಳು ಇರ್ತಾವ, ಒಂದೊಂದು ತಿಂಗಳು ಇರಲ್ರಿ ಸರ್. ಅವ್ರು ಕಟ್ಟಿಸ್ರಿ ಇಬ್ಬರು ಹೇಳಿ ಸರ್ ನಾ ಹೆಂಗ್ ಕಟ್ಟಿಸ್ಲಿ ರೀ? ಅಲ್ರಿ ನಾವು ಗುಂಪು ಮೀಟಿಂಗ್ ಮಾಡಿ ಲೋನ್ ಕೊಟ್ಟಿಲ್ಲ. ಅಲ್ರಿ ಹೌದ್ರಿ, ನಾ ಏನ್ ಹೇಳೇನ್ರಿ ಅವತ್ತಾದ್ರೂ ನಾ ಹೇಳೇನ್ ಸರ್, ನಂದು ಏನೈತೆ ನಾ ಕಟ್ಟೇನ್ರಿಪ್ಪ. ಅವತ್ತಂತಲ್ಲ ಸೇರ್ಸ್ತಾರ ನೀವು ಯಾರ್ರಿ ನೀವು ಸೇರ್ಸ್ತಾರ ರಾವಲ್ರಿ ಕಟ್ಟ್ಯಾರ್ರಿ. ಜನರಲಿ ಮಾತಾಡನ್ರಿ. ಈಗ ಪರಿಸ್ಥಿತಿ ನಿಮ್ ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಉಪ್ಪಟಳ ಇನ್ನೂ ಕೂಡ ನಿಂತಿಲ್ಲ. ಈ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ತಂದೆ ತಾಯಿಯನ್ನ ಬಿಟ್ಟು ಮಗ ಮನೆ ಬಿಟ್ಟು ಹೋಗಿದ್ದಾನೆ. ಇಷ್ಟೆಲ್ಲ ಆದ್ರೂ ನೋಡಿ, ಪ್ರತಿನಿತ್ಯ ಮೈಕ್ರೋ ಫೈನಾನ್ಸ್ ಟಾರ್ಚರ್ ವಿರುದ್ಧ ಜೀವಗಳು ಹೋಗ್ತಾ ಇದ್ದಾವೆ. ಮೀಡಿಯಾ ಪ್ರತಿನಿತ್ಯ ಇದ್ರ ಬಗ್ಗೆ ಸ್ಟೋರಿ ಕೊಡ್ತಾ ಇದೆ. ಮತ್ತೆ ಇವತ್ತು ಕೂಡ ಅಂಥದ್ದೇ ಸ್ಟೋರಿ. ಬೆಳಗ್ಗೆ ಈ ಹುಡುಗ ಬಂದು ತಂದೆ ತಾಯಿಗೆ ಹೇಳಿ ಅವರನ್ನ ಬಿಟ್ಟು ಹೋಗಿದ್ದಾನೆ. ಬೆಳಗ್ಗೆ